ಇನ್ನು ಮೈತ್ರಿ ಬಗ್ಗೆ ಗೊಂದಲ ಸೃಷ್ಟಿಸಿದ್ದೇ ಕುಮಾರಸ್ವಾಮಿ. ಗೊಂದಲ ಸೃಷ್ಟಿ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕು ಅಂತ ಬೆಂಗಳೂರಲ್ಲಿ ಜೆಡಿಎಸ್ ಶಾಸಕ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಈ ಬಗ್ಗೆ ಜಮೀರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ವಿಧಾನ ಪರಿಷತ್ನ ಚುನಾವಣೆಗೆ ಈಗಾಗಲೇ ದಿನಾಂಕ ಕೂಡ ಘೋಷಣೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತೆ ಬಿಬಿಎಂಪಿ ಮಾದರಿಯಲ್ಲಿ ಮೈತ್ರಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಜಾರಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಜಮೀರ್ ಅಹ್ಮದ್ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಜೆಡಿಎಸ್ ರಾಜ್ಯಾಧ್ಯಕ್ಷರಿಂದ ವಿಭಿನ್ನವಾದ ಹೇಳಿಕೆ ಕೂಡ ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕ ಜಮೀರ್ ಅಹ್ಮದ್ ಇದ್ದಾರೆ. ಜಮೀರ್ ಅಹ್ಮದ್ ಅವರೇ, ನೀವು ಬಿಬಿಎಂಪಿ ಮಾದರಿಯಲ್ಲಿ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಅಧಿಕೃತವಾಗಿ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ನೀವು ಮೈತ್ರಿ ಪ್ರಸ್ತಾವವನ್ನು ಇಟ್ಟಿದ್ದೀರಾ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೊತೆ ಮಾತುಕತೆಯನ್ನು ಮಾಡಿದೆ. ಯಾವ ಮಾದರಿಯ ಪ್ರಸ್ತಾಪವನ್ನು ನೀವು ರಾಜ್ಯ ಕಾಂಗ್ರೆಸ್ ಮುಂದೆ ಇಟ್ಟಿದ್ದೀರಿ? ಚುನಾವಣೆ ಲೋಕಲ್ ಬಾಡಿ ಚುನಾವಣೆಯಲ್ಲಿ ನಾವು ಅಲೈನ್ಸ್ ಮಾಡ್ಕೊಂಡಿದ್ವಿ. ಕಾಂಗ್ರೆಸ್ ನಾವು ಈ ಬಾರಿ ಇನ್ನೂ ಚುನಾವಣೆಯಲ್ಲಿ ಅಲೈನ್ಸ್ ಮಾಡ್ಕೊಂಡ್ರೆ ಸೂಕ್ತ ಅಂತ ದಿಗ್ವಿಜಯ್ ಸಿಂಗ್ ಅವ್ರು ಬಂದಿದ್ದು, ಅವ್ರಿಗೆ ಭೇಟಿ ಮಾಡಿ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಅವ್ರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾವು ಗುರುವಾರ ಶುಕ್ರವಾರ ತಿಳಿಸ್ತೇನೆ ಅಂತ ಹೇಳವ್ರೆ. ನೀವು ಏರ್ಪೋರ್ಟ್ನಲ್ಲಿ ಹೋಗಿ ದಿಗ್ವಿಜಯ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ರೆ, ಈ ನಿಮ್ಮ ಭೇಟಿ ರಾಜ್ಯದ ಜೆಡಿಎಸ್ ಅಧ್ಯಕ್ಷರ ಮಾಹಿತಿಗೆ ಇರಲಿಲ್ಲ. ಯಾಕಂದ್ರೆ ಅವ್ರು ನೀಡಿರುವಂತ ಹೇಳಿಕೆ, ಜಮೀರ್ ಅಹ್ಮದ್ ಅವರು ರಾಜ್ಯ ಕಾಂಗ್ರೆಸ್ ಸಚಿವ ದಿಗ್ವಿಜಯ್ ಸಿಂಗ್ ಜೊತೆ ಮಾಡಿದಂತಹ ಭೇಟಿ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಈಗ ಹೋದ ವಾರದಲ್ಲಿ JDLP ಮೀಟಿಂಗ್ ಕರೆದ್ರೆ ತಮಗೆಲ್ಲ ಗೊತ್ತಿದೆ. 40 ಜನ MLAಗಳು ಬಂದಿದ್ರು. ಕೂತ್ಕೊಂಡು ಮುದ್ದವಾಗಿ ಚರ್ಚೆ ಮಾಡಿ ಈ ನಮ್ಮ ನಾಯಕರಾದಂಥ ನಮ್ಮ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರೇ ಕಾಂಗ್ರೆಸ್ ಜೊತೆ ಅಲೈನ್ಸ್ ಮಾಡ್ಕೊಂಡು ಸೂಕ್ತ ಅಂತ ಅವರೇ ಹೇಳವ್ರೆ. ಅದಾದಮೇಲೆ ನಾನು ಒಬ್ಬ ಆರ್ಡಿನರಿ MLA, ನಾನು MLA ಆಗಿಬಿಟ್ಟು ಅವ್ರ ಸೂಚನೆ ಇಲ್ಲ ಅಂತ ನಾನು ಹೋಗಕ್ಕೆ ಸಾಧ್ಯನಾ? ಇಬ್ಬರು ಸೂಚನೆ ನಾನು ಮುಂದುವರಿಸಿರೋದು ನಾನು. ಹಾಗಾದ್ರೆ ಕುಮಾರಸ್ವಾಮಿ ಅವರು ಯಾಕೆ ಈ ಮಾತನ್ನ ಹೇಳಬೇಕಾಗಿತ್ತು? ಜಮೀರ್ ಅಹ್ಮದ್ ಭೇಟಿ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳುವಂತ ಪ್ರಮೇಯ ಏನಿತ್ತು? ಈಗ ನೇರವಾಗಿ ಅವ್ರಿಗೆ ಕೇಳಿದ್ರೆ ಈ ಉತ್ತರ ಸೂಕ್ತ ಅಂತ ನಾನು ಭಾವಿಸ್ತೀನಿ. ನಾನು ಕುಮಾರಸ್ವಾಮಿ ಅವ್ರಿಗೆ ಕೇಳಬೇಕಾಗ್ತದೆ ಈ ಉತ್ತರ ಏನಿಗಂತ. ಈಗ ನಾನು ಹೇಳ್ದೆ ಅಲ್ಲ, ನಾನು ಒಂದು MLA ಆಗಿಬಿಟ್ಟು ನಾನು ಅವರು ಒಪ್ಪಿಗೆ ಇಲ್ಲ ಅಂದ್ರೆ ನಾನು ಹೋಗಕ್ಕೆ ಸಾಧ್ಯನಾ? ಅವ್ರು ಒಪ್ಪಿಗೆ ತಗೊಂಡು ನಾನು ಮಾತಾಡಿರೋದು. ಹಾಗಾದ್ರೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಭಾವನೆ ಏನಿದೆ ಈ ಒಂದು ಮೈತ್ರಿ ವಿಚಾರಕ್ಕೆ? ಅವರು ಕೂಡ ಸಂಪೂರ್ಣವಾದ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದಕ್ಕೆ. ಈಗ ಬ್ರದರ್ ಹೇಳ್ತಾ ಇದ್ದಿಲ್ಲ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸೂಚನೆ ಮೇಲೆ ನಾನು ದಿಗ್ವಿಜಯ್ ಸಿಂಗ್ ಅವ್ರನ್ನ ಭೇಟಿಯಾಗಿರೋದು. ಮೈತ್ರಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ನ ನಿಲುವು ಏನಿದೆ? ಎಷ್ಟು ಸ್ಥಾನಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂತ ಏನಾದರೂ ಸಂಪೂರ್ಣವಾದಂತಹ ಮೈತ್ರಿ ಪ್ರಕ್ರಿಯೆ ಮುಗ್ದು ಹೋಗಿದೆಯಾ, ಅಥವಾ ಇನ್ನೇನಾದರೂ ಕಾಂಗ್ರೆಸ್ ಕಡೆಯಿಂದ ನಿಮ್ಮ ಪ್ರಸ್ತಾವಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಬಂದಿದೆ? ಈಗ ನಮ್ಮ ಪ್ರಪೋಸಲ್ ನಾವು ಕೊಟ್ಟಿದ್ವಿ. ಅವ್ರು ಒಪ್ಕೊಂಡ್ರೆ ನಾನು ಮಾತಾಡೋಕ್ಕಾಗಲ್ಲ. ಅದು ನಮ್ಮ ಅಧ್ಯಕ್ಷ ಆದಂಥ ಕುಮಾರಣ್ಣವರು ದೇವೇಗೌಡರು ಕೂತ್ಕೊಂಡು ಆ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈಗ ಅವ್ರು ಒಪ್ಕೊಂಡು ಬಂದಾದ್ಮೇಲೆ ನಾನು ಕೂತ್ಕೊಂಡು ಫೈನಲ್ ಮಾಡೋಕ್ಕಾಗಲ್ಲ. ನಮ್ಗೆ 8 ಕೊಡಿ, 10 ಕೊಡಿ, 12 ಕೊಡಿ, 5 ಕೊಡಿ ಅಂತ ನಾನು ಕೇಳೋಕ್ಕಾಗಲ್ಲ. ಅದು ಕೇಳಬೇಕಾಗಿರೋದು ಯಾರು? ನಮ್ಮ ನಾಯಕರಾದಂಥ ಕುಮಾರಣ್ಣ ಮತ್ತು ದೇವೇಗೌಡರನ್ನ ಕೂತ್ಕೊಂಡು ಫೈನಲೈಸ್ ಮಾಡಬೇಕಾಗಿರೋದು. ನಾವಿಲ್ಲ ಫೈನಲೈಸ್ ಮಾಡಬೇಕಾಗಿರೋದು. ಈಗ ಮೈತ್ರಿ ಮಾತುಕತೆಯ ಒಂದು ಮುಂದಾಳತ್ವವನ್ನು ನೀವು ವಹಿಸಿಕೊಂಡಿದ್ದೀರಿ. ನಿಮ್ಮ ಬಾಯಿಂದ ಹೊರಬೀಳುವಂತಹ ಹೇಳಿಕೆಗಳು ಮತ್ತು ಇವತ್ತು ಕುಮಾರಸ್ವಾಮಿ ಅವರ ಬಾಯಿಂದ ಬಿದ್ದಂತಹ ಹೇಳಿಕೆಗಳು ಎರಡೂ ಕೂಡ ಜೆಡಿಎಸ್ನ ಸ್ಪರ್ಧೆಗಳಲ್ಲಿ, ಅಂದ್ರೆ ಆಕಾಂಕ್ಷಿಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದೆ. ನಿಮ್ಮ ಇಬ್ಬರ ಹೇಳಿಕೆ ಹಿಂದೆ ಯಾವ್ದಾದ್ರು ಹೊಸ ಸಮೀಕರಣ ಏನಾದರೂ ಕಂಡು ಬರ್ತಾ ಇದೆಯಾ? ಈಗ ಈ ಗೊಂದಲ ಸೃಷ್ಟಿ ಮಾಡಿರೋದು ಕುಮಾರಸ್ವಾಮಿ ಅವರು. ಈಗ ಅವ್ರಿಗೆ ಈ ಉತ್ತರ ಕೇಳಿದ್ರೆ ಸೂಕ್ತ ಅಂತ ನಾನು ಭಾವಿಸ್ತೇನೆ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಏನು ಈ ಮೈತ್ರಿ ಬಗ್ಗೆ? ಅಲೈನ್ಸ್ ಮಾಡ್ಕೊಂಡ್ರೆ ಪಕ್ಷದ ಒಳ್ಳೇದಂತ ನಾನು ಭಾವಿಸ್ತೀನಿ. ಇದಿಷ್ಟು ಶಾಸಕ ಜಮೀರ್ ಅಹ್ಮದ್ ಅವರ ಮಾತುಗಳು. ಮೈತ್ರಿಯನ್ನ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಒಳ್ಳೆಯದಾಗತ್ತೆ, ಉತ್ತಮ ದಿನಗಳು ಬರುತ್ತವೆ ಅನ್ನೋ ಒಂದು ಅಭಿಪ್ರಾಯವನ್ನ ಜಮೀರ್ ಅಹ್ಮದ್ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದಿಂದ ಕ್ಯಾಮರಾಮನ್ ರಾಮರಾಜ್ ಜೊತೆ ಕಿರಣ್ ಹನಿಡ್ಕ, ಸುವರ್ಣ ನ್ಯೂಸ್.